ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಸಿಕ್ಕಿಂ ಭಾರತದ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಇದು ಈಶಾನ್ಯ ಹಿಮಾಲಯದಲ್ಲಿದೆ. ಆದಾಗ್ಯೂ 1947ರಲ್ಲಿ ಸ್ವತಂತ್ರದ ನಂತರ ಸಿಕ್ಕಿಂ ಯಾವಾಗಲೂ ಭಾರತದ ಭಾಗವಾಗಿರಲಿಲ್ಲ. ರಾಜಕೀಯ ಬೆಳವಣಿಗೆಗಳು, ಒಪ್ಪಂದಗಳು ಮತ್ತು ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆಯ ನಂತರ 1975ರಲ್ಲಿ ಇದು ಭಾರತದ 22ನೇ ರಾಜ್ಯವಾಯಿತು. ಸಿಕ್ಕಿಂ ಹೇಗೆ ಭಾರತದ ಭಾಗವಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಭಾರತೀಯ ರಾಜಕೀಯ ಇತಿಹಾಸ ಮತ್ತು ಸಂವಿಧಾನಿಕ ಅಭಿವೃದ್ಧಿಯ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯಲು ಪ್ರಮುಖ ಕಾರಣವಾಗಿದೆ. ಹಾಗಾದರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾಕೆ ಸಿಕ್ಕಿಂ ಭಾರತದಲ್ಲಿ ವಿಲೀನವಾಗಲಿಲ್ಲ ಮತ್ತು 1975ರವರೆಗೆ ಸ್ವತಂತ್ರ ದೇಶವಾಗಿ ಯಾಕೆ ಉಳಿಯಿತು ಸಿಕ್ಕಿಂ? 1975ರ ನಂತರ ಭಾರತದಲ್ಲಿ ಸಿಕ್ಕಿಂ ವಿಲೀನಗೊಳ್ಳಲು ಕಾರಣವೇನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 1947ಕ್ಕಿಂತ ಮೊದಲು ಸಿಕ್ಕಿಂನ ಹಿನ್ನೆಲೆ. ಭಾರತದ ಸ್ವತಂತ್ರದ ಮೊದಲು ಸಿಕ್ಕಿಂ ಚೋಗ್ಯಲ್ ಎಂದು ಕರೆಯಲ್ಪಡುವ ರಾಜನಿಂದ ಆಳಲ್ಪಟ್ಟ ರಾಜಪ್ರಭುತ್ವದ ರಾಜ್ಯವಾಗಿತ್ತು. 17ನೇ ಶತಮಾನದಿಂದ ನಾಮ್ಗ್ಯಾಲ್ ರಾಜವಂಶವು ಸಿಕ್ಕಿಂ ಅನ್ನು ಆಳಿತು. ಸಿಕ್ಕಿಂ ಅನ್ನು ಚೋಗ್ಯಲ್ ರಾಜಪ್ರಭುತ್ವ ಆಳುತ್ತಿತ್ತು. ಇದು 19ನೇ ಶತಮಾನದಲ್ಲಿ ಬ್ರಿಟಿಷ್ ರಕ್ಷಿತ ಪ್ರದೇಶವಾಯಿತು. ಬ್ರಿಟನ್ ತನ್ನ ಬಾಹ್ಯ ವ್ಯವಹಾರಗಳನ್ನು ನಿಯಂತ್ರಿಸುತ್ತಿತ್ತು, ಆದರೆ ಆಂತರಿಕ ವಿಷಯಗಳನ್ನು ರಾಜನು ನಿರ್ವಹಿಸುತ್ತಿದ್ದನು ಸಿಕ್ಕಿಂನಲ್ಲಿ. 1947ರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಬ್ರಿಟಿಷರು ಈ ಪ್ರದೇಶವನ್ನು ತೊರೆದರು ಮತ್ತು ಹೊಸದಾಗಿ ರೂಪುಗೊಂಡ ಭಾರತೀಯ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಸಿಕ್ಕಿಂನ ಸ್ಥಾನಮಾನವನ್ನು ಪುನರ್ ವ್ಯಾಖ್ಯಾನಿಸುವ ಅಗತ್ಯವಿತ್ತು. ಭಾರತದ ಸ್ವತಂತ್ರದ ನಂತರ ಸಿಕ್ಕಿಂನ ಸ್ಥಿತಿ. 1950ರಲ್ಲಿ ಭಾರತ ಮತ್ತು ಸಿಕ್ಕಿಂ ಇಂಡೋ ಸಿಕ್ಕಿಂ ಒಪ್ಪಂದಕ್ಕೆ ಸಹಿ ಹಾಕಿದವು. ಈ ಒಪ್ಪಂದದ ಪ್ರಕಾರ ಸಿಕ್ಕಿಂ ಭಾರತದ ರಕ್ಷಿತ ಪ್ರದೇಶವಾಯಿತು. ಸಿಕ್ಕಿಂನ ರಕ್ಷಣೆ, ವಿದೇಶಾಂಗ ವ್ಯವಹಾರದ ಜವಾಬ್ದಾರಿಯನ್ನ ಭಾರತ ವಹಿಸಿಕೊಂಡಿತು, ಆದರೆ ಚೋಗ್ಯಲ್ಗಳು ಆಂತರಿಕವಾಗಿ ಆಳ್ವಿಕೆಯನ್ನ ಮುಂದುವರಿಸಿದರು. ಈ ವ್ಯವಸ್ಥೆಯ ಹೊರತಾಗಿಯೂ ಪ್ರಜಾಪ್ರಭುತ್ವ ಸುಧಾರಣೆಗಳು ಮತ್ತು ಉತ್ತಮ ಪ್ರಾತಿನಿಧ್ಯಕ್ಕಾಗಿ ಬೇಡಿಕೆಗಳಿಂದಾಗಿ ಸಿಕ್ಕಿಂನಲ್ಲಿ ರಾಜಕೀಯ ಅಶಾಂತಿ ಬೆಳೆಯಲು ಪ್ರಾರಂಭಿಸಿತು. ರಾಜಕೀಯ ಅಶಾಂತಿ ಮತ್ತು ಪ್ರಜಾಪ್ರಭುತ್ವದ ಬೇಡಿಕೆ. 1960ರ ದಶಕ ಮತ್ತು 1970ರ ದಶಕದ ಆರಂಭದಲ್ಲಿ ಸಿಕ್ಕಿಂನ ಜನರು ಪ್ರಜಾಪ್ರಭುತ್ವವನ್ನು ಆಡಳಿತವನ್ನು ಒತ್ತಾಯಿಸಲು ಪ್ರಾರಂಭಿಸಿದರು. ಚೋಗ್ಯಲ್ ಆಳ್ವಿಕೆಯನ್ನ ಪ್ರಜಾಪ್ರಭುತ್ವದ ವಿರೋಧಿ ಎಂದು ನೋಡಲಾಯಿತು ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಜನಾಂಗೀಯ ಅಸಮತೋಲನದ ಬಗ್ಗೆ ಕಳವಳಗಳಿದ್ದವು. ಬಹುಪಾಲು ನೇಪಾಳಿ ಜನಸಂಖ್ಯೆಯು ಸಮಾನ ರಾಜಕೀಯ ಹಕ್ಕುಗಳನ್ನು ಇಲ್ಲಿ ಒತ್ತಾಯಿಸಿತು ಮತ್ತು ರಾಜಪ್ರಭುತ್ವದ ಅಧಿಕಾರವನ್ನು ಪ್ರವೇಶಿಸಲು ರಾಜಕೀಯ ಪಕ್ಷಗಳನ್ನು ರಚಿಸಲಾಯಿತು. 1973ರಲ್ಲಿ ಚೋಗ್ಯಲ್ ವಿರುದ್ಧ ಸಾಮೂಹಿಕ ಪ್ರತಿಭಟನೆಗಳು ಸಿಕ್ಕಿಂನಲ್ಲಿ ಜೋರಾಗಿ ನಡೆದವು. 1973ರಲ್ಲಿ ಸಿಕ್ಕಿಂನ ರಾಜಕೀಯ ಪಕ್ಷಗಳ ನಾಯಕರು ಚೋಗ್ಯಲ್ ಮತ್ತು ಭಾರತ ಸರ್ಕಾರದ ನಡುವೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದವು ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ಪರಿಚಯಿಸುವ ಗುರಿಯನ್ನು ಹೊಂದಿದೆ. 1974ರ ಬೆಳವಣಿಗೆಗಳು ಮತ್ತು ಜನಾಭಿಪ್ರಾಯ ಸಂಗ್ರಹ. 1974ರಲ್ಲಿ ಸಿಕ್ಕಿಂ ಹೊಸ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸಿತು. ಅದು ಚೋಗ್ಯಲ್ ಅವರ ಅಧಿಕಾರಗಳನ್ನು ಕಡಿಮೆ ಮಾಡಿತು. ಹೊಸದಾಗಿ ಆಯ್ಕೆಯಾದ ವಿಧಾನಸಭೆಯು ಭಾರತದೊಂದಿಗೆ ನಿಕಟ ಸಂಬಂಧವನ್ನು ಕೋರಿ ನಿರ್ಣಯವನ್ನು ಅಂಗೀಕರಿಸಿತು. ರಾಜಕೀಯ ಅಸ್ಥಿರತೆ ಮುಂದುವರಿದಾಗ ಪರಿಸ್ಥಿತಿ ಇಲ್ಲಿ ತೀವ್ರಗೊಂಡಿತು. ಏಪ್ರಿಲ್ 1975ರಲ್ಲಿ ಸಿಕ್ಕಿಂ ರಾಜಪ್ರಭುತ್ವವನ್ನು ರದ್ದುಗೊಳಿಸಿ ಭಾರತದ ಪೂರ್ಣ ಪ್ರಮಾಣದ ರಾಜ್ಯವಾಗಬೇಕೆ ಎಂದು ನಿರ್ಧರಿಸಲು ಐತಿಹಾಸಿಕ ಜನಾಭಿಪ್ರಾಯವನ್ನು ಸಂಗ್ರಹವನ್ನು ನಡೆಸಲಾಯಿತು. 97%ಕ್ಕಿಂತ ಹೆಚ್ಚು ಮತದಾರರು ಭಾರತಕ್ಕೆ ಸೇರುವುದನ್ನು ಇಲ್ಲಿ ಬೆಂಬಲಿಸಿದರು. ಪ್ರಜಾಪ್ರಭುತ್ವವನ್ನು ಅಧಿಕೃತವಾಗಿ ರದ್ದುಪಡಿಸಲಾಯಿತು. ಚೋಗ್ಯಲ್ ಆಳ್ವಿಕೆ ಇಲ್ಲಿ ಕೊನೆಗೊಂಡಿತು. 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1975. ಜನಾಭಿಪ್ರಾಯದ ನಂತರ ಭಾರತೀಯ ಸಂಸತ್ತು 1975ರಲ್ಲಿ 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿತು. ಈ ತಿದ್ದುಪಡಿಯು ಸಿಕ್ಕಿಂ ಅನ್ನು ಭಾರತದ 22ನೇ ರಾಜ್ಯವನ್ನಾಗಿ ಮಾಡಿತು.
ಸಿಕ್ಕಿಂ ಅನ್ನು ಔಪಚಾರಿಕವಾಗಿ ಮೇ 16, 1975ರಂದು ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು. ಭಾರತೀಯ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನ ನೀಡಲಾಯಿತು. ಸಿಕ್ಕಿಂ ಭಾರತದೊಂದಿಗೆ ವಿಲೀನಗೊಂಡ ಸಮಯದ ಸಾಲು 1861ರಲ್ಲಿ ಆಂಗ್ಲೋ ಸಿಕ್ಕಿಂ ಒಪ್ಪಂದ. ಇದು ಸಿಕ್ಕಿಂ ಬ್ರಿಟಿಷ್ ರಕ್ಷಿತ ಪ್ರದೇಶವಾಗಿತ್ತು. ಮತ್ತು 1950ರಲ್ಲಿ ಭಾರತ ಸಿಕ್ಕಿಂ ಒಪ್ಪಂದ. ಸಿಕ್ಕಿಂ ಭಾರತದ ರಕ್ಷಿತ ಪ್ರದೇಶವಾಯಿತು. 1975ರಲ್ಲಿ ಜನಾಭಿಪ್ರಾಯ ಸಂಗ್ರಹ ಮತ್ತು 36ನೇ ತಿದ್ದುಪಡಿ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಈ ಕಾಲಾನುಕ್ರಮವು ಸಿಕ್ಕಿಂ ಬ್ರಿಟಿಷ್ ಪ್ರಭಾವದ ರಾಜಪ್ರಭುತ್ವದಿಂದ ಭಾರತೀಯ ಒಕ್ಕೂಟದ ಒಳಗೆ ಪ್ರಜಾಪ್ರಭುತ್ವ ರಾಜ್ಯವಾಗಿ ಕ್ರಮೇಣ ಪರಿವರ್ತನೆಗೊಳ್ಳುವುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಿಕ್ಕಿಂನ ವಿಲೀನ ಏಕೆ ಮುಖ್ಯವಾಗಿತ್ತು? ಸಿಕ್ಕಿಂನ ವಿಲೀನವು ರಾಜಕೀಯವಾಗಿ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ್ದಾಗಿತ್ತು. ಇದು ಹಿಮಾಲಯ ಪ್ರದೇಶದಲ್ಲಿ ಭಾರತದ ಸ್ಥಾನವನ್ನ ಬಲಪಡಿಸಿತು. ವಿಶೇಷವಾಗಿ ಚೀನಾ, ನೇಪಾಳ ಮತ್ತು ಭೂತಾನ್ನೊಂದಿಗಿನ ಅದರ ಗಡಿಗಳನ್ನು ಪರಿಗಣಿಸಿತು. ಈಶಾನ್ಯದಲ್ಲಿ ರಾಷ್ಟ್ರೀಯ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಸಿಕ್ಕಿಂನಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತವನ್ನ ಉತ್ತೇಜಿಸಿದರು. ಸಿಕ್ಕಿಂ ಅನ್ನು ಭಾರತದ ಸಂವಿಧಾನಿಕ ಚೌಕಟ್ಟಿನಲ್ಲಿ ಸಂಯೋಜಿಸಲಾಯಿತು. ಸಿಕ್ಕಿಂ 1975ರ ಮೇ 16ರಂದು ಭಾರತದ 22ನೇ ರಾಜ್ಯವಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖ ಅಂಶಗಳು. ಸಿಕ್ಕಿಂ 1975ರ ಮೇ 16ರಂದು ಭಾರತದ 22ನೇ ರಾಜ್ಯವಾಯಿತು. 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಅದರ ರಾಜತ್ವವನ್ನು ಸುಗಮಗೊಳಿಸಿತು. 371 ವಿಧಿಯು ಸಿಕ್ಕಿಂಗೆ ವಿಶೇಷ ನಿಬಂಧನೆಗಳನ್ನು ಒದಗಿಸುತ್ತದೆ. 1975ರಲ್ಲಿ ನಡೆದ ಜನಾಭಿಪ್ರಾಯ ಸಂಗ್ರಹವು ರಾಜಪ್ರಭುತ್ವವನ್ನು ರದ್ದುಗೊಳಿಸಿತು. ಹಿಮಾಲಯದ ರಾಜ್ಯಪ್ರಭುತ್ವದಿಂದ ಭಾರತದ 22ನೇ ರಾಜ್ಯವಾಗುವವರೆಗಿನ ಸಿಕ್ಕಿಂನ ಪ್ರಯಾಣವು ಅದರ ಜನರ ಪ್ರಜಾಪ್ರಭುತ್ವದ ಆಕಾಂಕ್ಷೆಗಳನ್ನು ಮತ್ತು ಭಾರತೀಯ ಒಕ್ಕೂಟದ ಸಂವಿಧಾನಿಕ ನೌಮ್ಯತೆಯನ್ನು ಪ್ರತಿಬಿಂಬಿಸುತ್ತೆ. 1975ರ ಜನಾಭಿಪ್ರಾಯ ಸಂಗ್ರಹ ಮತ್ತು 36ನೇ ಸಂವಿಧಾನಿಕ ತಿದ್ದುಪಡಿಯು ಭಾರತದ ರಾಜಕೀಯ ನಕ್ಷೆಯಲ್ಲಿ ಒಂದು ಐತಿಹಾಸಿಕ ತಿರುವು ಎಂದು ಗುರುತಿಸಲಾಗಿದೆ. ಈ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳು ಮತ್ತು ಭಾರತೀಯ ಒಕ್ಕೂಟದ ವಿಕಸನ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜಾಪ್ರಭುತ್ವದ ಏಕೀಕರಣ ಮಹತ್ವವನ್ನು ಪ್ರಶಂಸಿಸಲು ಸಹಾಯ ಮಾಡುತ್ತೆ.